ಸಿಲಿಕಾನ್ ಸಿಟಿಗೆ ಗ್ರೀನ್ ಸಿಟಿ ಅಂತ ಹೆಸರಿದೆ. ಅಷ್ಟೇ ಅಲ್ಲದೆ ನಗರದಲ್ಲಿ ಅತಿ ಹೆಚ್ಚು ರೈನ್ ಟ್ರೀಗಳು ಹೆಚ್ಚಾಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಒಳ್ಳೆಯ ಮಳೆ ಕೂಡ ಬರುತ್ತೆ. ಆದರೆ ಇಂತಹ ಮರಗಳನ್ನು ಸಂರಕ್ಷಿಸಬೇಕಾದ ಸರ್ಕಾರ ಅದೇ ಮರಗಳ ಮಾರಣ ಹೋಮ ನಡೆಸಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ವರ್ಷಗಳ ಹಳೆಯ ಮರಗಳಿಗೆ ಕೊಡಲಿಯೇಟು. ಆಹಾರ ಸೌಧದ ನೆಪದಲ್ಲಿ ಮರಗಳ ಮಾರಣ ಹೋಮ. ದೇಶದ ಯಾವ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇಲ್ಲದ ಹಸಿರ ಹೊದಿಕೆ ಈಗಲೂ ಬೆಂಗಳೂರಲ್ಲಿದೆ. ಇದೇ ಕಾರಣಕ್ಕೆ ಬೆಂಗಳೂರು ಗಾರ್ಡನ್ ಸಿಟಿ ಅಂತಲೇ ಹೆಸರುವಾಸಿ. ಆದರೆ ದಿನದಿಂದ ದಿನಕ್ಕೆ ಬೆಂಗಳೂರಿನ ಈ ಅರಣ್ಯ ಸಂಪತ್ತಿಗೆ ಕುತ್ತು ಬೀಳುತ್ತಲೇ ಇದೆ. ಅಭಿವೃದ್ಧಿ ಹೆಸರಲ್ಲಿ ಈಗಾಗಲೇ ಸಾಕಷ್ಟು ಮರಗಳನ್ನ ಕಳೆದುಕೊಂಡಿರೋ ಬೆಂಗಳೂರು ಇನ್ನ ಉಳಿದಿರುವುದನ್ನಾದ್ರೂ ಉಳಿಸಬೇಕಿದೆ. ಆದರೆ ಸರ್ಕಾರವೇ ಸರ್ಕಾರಿ ಕಟ್ಟಡ ನಿರ್ಮಿಸೋ ನೆಪದಲ್ಲಿ ಮರಗಳ ಮಾರಣ ಹೋಮ ನಡೆಸಿದೆ. ಕಮಿಷನರ್ ಆಫೀಸ್, ಪೊಲೀಸ್ ಕಮಿಷನರ್ ಆಫೀಸ್ ಪಕ್ಕದ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು, ಒಂದ್ ಕಡೆ ಹೊಸ ಕಟ್ಟಡ ಕಟ್ಟುತ್ತಿದ್ದಾರೆ. ಆ ಒಂದು ಹೆಸರಿನಲ್ಲಿ ಸುಮಾರು ಮರಗಳನ್ನ ಮಾರಣ ಹೋಮ ಮಾಡಿದ್ದಾರೆ, ಕೊಡಲೇಟಿ ಹಾಕಿದ್ದಾರೆ, ಎಲ್ಲವೂ ಕಟ್ ಮಾಡಿದ್ದಾರೆ. ನೋಡಿ, ಸುಮಾರು ಮರಗಳು, ಬೃಹತ್ತಾಕಾರದ ಮರಗಳನ್ನ ಕಟ್ ಮಾಡಿ ಹಾಕಿದ್ದಾರೆ. ಹೀಗಾಗಿ ಇಲ್ಲೊಂದ್ ಕಡೆ ಪರಿಸರವಾದಿಗಳು, ಸಿಟಿ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಗರದ ಅಲಿ ಆಸ್ಕರ್ ರಸ್ತೆಯಲ್ಲಿರೋ ಅರಣ್ಯ ಇಲಾಖೆ ಜಾಗವನ್ನ ಪಡೆದು ಆಹಾರ ಇಲಾಖೆ ನೂತನ ಆಹಾರ ಸೌಧ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಹೊರಟಿದೆ. ಈ ಹಿನ್ನೆಲೆ ಈ ಜಾಗದಲ್ಲಿದ್ದ 10 ಮರಗಳನ್ನ ನೆಲಸಮ ಮಾಡಿದೆ. ಇದಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಿದ್ದು ನೋಡುತ್ತಾ 20ಕ್ಕೂ ಹೆಚ್ಚು ಬೃಹತ್ ಮರಗಳ ಕಟಾವು ನಡೆದಿದೆ. ಇದಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಎಂತೆಂತ ಅದ್ಭುತವಾದ ಮರಗಳು ಅಂದ್ರೆ ಎಷ್ಟೋ ಮಿನಿಮಮ್ 50 ವರ್ಷದ ಮೇಲಿನ ಮರಗಳೆಲ್ಲ ಇದಾವೆ ಅಲ್ಲಿ. ಅವನ್ನೆಲ್ಲ ಏನೂ ಇದು ಮಾಡಲಿಲ್ಲ ಕಡಿಯುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಅಲ್ವಾ, ಬೇಲೆದ್ದು ಹೊಲ ಮೇದಂಗ ಆಯ್ತಲ್ವಾ. ಇಂತ ಒಂದು ಅಸಹ್ಯಕರವಾದ ಕೆಲಸನ ನಮ್ಮ ಸರ್ಕಾರ ಮಾಡ್ತಿದೆ. ದಯವಿಟ್ಟು ನಮ್ಮ ಸರ್ಕಾರ ಎಲ್ಲಾ ಇವರಿಗೊಂದು ಮನವಿ, ಇವರಿಗೆ ಅದನ್ನೆಲ್ಲ ಉಳಿಸ್ಕೊಂಡು ಕಟ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಳಿಸ್ಕೊಂಡು ಕಟ್ಬೋದು, ಇಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಒಟ್ನಲ್ಲಿ ಸದ್ಯ ಮರಗಳ ತೆರವು ಕಾರ್ಯ ಬಹುತೇಕ ಮುಗಿದಿದೆ. ಮರದ ತುಂಡುಗಳನ್ನ ರಸ್ತೆ ಬದಿಯಲ್ಲಿ ಜೋಡಿಸಿ ಇಡಲಾಗಿದೆ. ಇಷ್ಟು ದಿನಗಳ ಕಾಲ ಸ್ಥಳೀಯರಿಗೆ ತಣ್ಣಗೆ ಗಾಳಿ, ನೆರಳು ನೀಡಿದ್ದ ಮರಗಳು ಇಂದು ಕಣ್ಮರೆಯಾಗಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಗೆ ಗ್ರೀನ್ ಸಿಟಿ ಅಂತ ಹೆಸರಿದೆ. ಅಷ್ಟೇ ಅಲ್ಲದೆ ನಗರದಲ್ಲಿ ಅತಿ ಹೆಚ್ಚು ರೈನ್ ಟ್ರೀಗಳು ಹೆಚ್ಚಾಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಒಳ್ಳೆಯ ಮಳೆ ಕೂಡ ಬರುತ್ತೆ. ಆದರೆ ಇಂತಹ ಮರಗಳನ್ನು ಸಂರಕ್ಷಿಸಬೇಕಾದ ಸರ್ಕಾರ ಅದೇ ಮರಗಳ ಮಾರಣ ಹೋಮ ನಡೆಸಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ವರ್ಷಗಳ ಹಳೆಯ ಮರಗಳಿಗೆ ಕೊಡಲಿಯೇಟು. ಆಹಾರ ಸೌಧದ ನೆಪದಲ್ಲಿ ಮರಗಳ ಮಾರಣ ಹೋಮ. ದೇಶದ ಯಾವ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇಲ್ಲದ ಹಸಿರ ಹೊದಿಕೆ ಈಗಲೂ ಬೆಂಗಳೂರಲ್ಲಿದೆ. ಇದೇ ಕಾರಣಕ್ಕೆ ಬೆಂಗಳೂರು ಗಾರ್ಡನ್ ಸಿಟಿ ಅಂತಲೇ ಹೆಸರುವಾಸಿ. ಆದರೆ ದಿನದಿಂದ ದಿನಕ್ಕೆ ಬೆಂಗಳೂರಿನ ಈ ಅರಣ್ಯ ಸಂಪತ್ತಿಗೆ ಕುತ್ತು ಬೀಳುತ್ತಲೇ ಇದೆ. ಅಭಿವೃದ್ಧಿ ಹೆಸರಲ್ಲಿ ಈಗಾಗಲೇ ಸಾಕಷ್ಟು ಮರಗಳನ್ನ ಕಳೆದುಕೊಂಡಿರೋ ಬೆಂಗಳೂರು ಇನ್ನ ಉಳಿದಿರುವುದನ್ನಾದ್ರೂ ಉಳಿಸಬೇಕಿದೆ. ಆದರೆ ಸರ್ಕಾರವೇ ಸರ್ಕಾರಿ ಕಟ್ಟಡ ನಿರ್ಮಿಸೋ ನೆಪದಲ್ಲಿ ಮರಗಳ ಮಾರಣ ಹೋಮ ನಡೆಸಿದೆ. ಕಮಿಷನರ್ ಆಫೀಸ್, ಪೊಲೀಸ್ ಕಮಿಷನರ್ ಆಫೀಸ್ ಪಕ್ಕದ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು, ಒಂದ್ ಕಡೆ ಹೊಸ ಕಟ್ಟಡ ಕಟ್ಟುತ್ತಿದ್ದಾರೆ. ಆ ಒಂದು ಹೆಸರಿನಲ್ಲಿ ಸುಮಾರು ಮರಗಳನ್ನ ಮಾರಣ ಹೋಮ ಮಾಡಿದ್ದಾರೆ, ಕೊಡಲೇಟಿ ಹಾಕಿದ್ದಾರೆ, ಎಲ್ಲವೂ ಕಟ್ ಮಾಡಿದ್ದಾರೆ. ನೋಡಿ, ಸುಮಾರು ಮರಗಳು, ಬೃಹತ್ತಾಕಾರದ ಮರಗಳನ್ನ ಕಟ್ ಮಾಡಿ ಹಾಕಿದ್ದಾರೆ. ಹೀಗಾಗಿ ಇಲ್ಲೊಂದ್ ಕಡೆ ಪರಿಸರವಾದಿಗಳು, ಸಿಟಿ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಗರದ ಅಲಿ ಆಸ್ಕರ್ ರಸ್ತೆಯಲ್ಲಿರೋ ಅರಣ್ಯ ಇಲಾಖೆ ಜಾಗವನ್ನ ಪಡೆದು ಆಹಾರ ಇಲಾಖೆ ನೂತನ ಆಹಾರ ಸೌಧ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಹೊರಟಿದೆ. ಈ ಹಿನ್ನೆಲೆ ಈ ಜಾಗದಲ್ಲಿದ್ದ 10 ಮರಗಳನ್ನ ನೆಲಸಮ ಮಾಡಿದೆ. ಇದಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಿದ್ದು ನೋಡುತ್ತಾ 20ಕ್ಕೂ ಹೆಚ್ಚು ಬೃಹತ್ ಮರಗಳ ಕಟಾವು ನಡೆದಿದೆ. ಇದಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಎಂತೆಂತ ಅದ್ಭುತವಾದ ಮರಗಳು ಅಂದ್ರೆ ಎಷ್ಟೋ ಮಿನಿಮಮ್ 50 ವರ್ಷದ ಮೇಲಿನ ಮರಗಳೆಲ್ಲ ಇದಾವೆ ಅಲ್ಲಿ. ಅವನ್ನೆಲ್ಲ ಏನೂ ಇದು ಮಾಡಲಿಲ್ಲ ಕಡಿಯುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಅಲ್ವಾ, ಬೇಲೆದ್ದು ಹೊಲ ಮೇದಂಗ ಆಯ್ತಲ್ವಾ. ಇಂತ ಒಂದು ಅಸಹ್ಯಕರವಾದ ಕೆಲಸನ ನಮ್ಮ ಸರ್ಕಾರ ಮಾಡ್ತಿದೆ. ದಯವಿಟ್ಟು ನಮ್ಮ ಸರ್ಕಾರ ಎಲ್ಲಾ ಇವರಿಗೊಂದು ಮನವಿ, ಇವರಿಗೆ ಅದನ್ನೆಲ್ಲ ಉಳಿಸ್ಕೊಂಡು ಕಟ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಳಿಸ್ಕೊಂಡು ಕಟ್ಬೋದು, ಇಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಒಟ್ನಲ್ಲಿ ಸದ್ಯ ಮರಗಳ ತೆರವು ಕಾರ್ಯ ಬಹುತೇಕ ಮುಗಿದಿದೆ. ಮರದ ತುಂಡುಗಳನ್ನ ರಸ್ತೆ ಬದಿಯಲ್ಲಿ ಜೋಡಿಸಿ ಇಡಲಾಗಿದೆ.
ಇಷ್ಟು ದಿನಗಳ ಕಾಲ ಸ್ಥಳೀಯರಿಗೆ ತಣ್ಣಗೆ ಗಾಳಿ ನೆರಳು ನೀಡಿದ್ದ ಮರಗಳು ಇಂದು ಕಣ್ಮರೆಯಾಗಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಗೆ ಗ್ರೀನ್ ಸಿಟಿ ಅಂತ ಹೆಸರಿದೆ. ಅಷ್ಟೇ ಅಲ್ಲದೆ ನಗರದಲ್ಲಿ ಅತಿ ಹೆಚ್ಚು ರೈನ್ ಟ್ರೀಗಳು ಹೆಚ್ಚಾಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಒಳ್ಳೆಯ ಮಳೆ ಕೂಡ ಬರುತ್ತೆ. ಆದರೆ ಇಂತಹ ಮರಗಳನ್ನು ಸಂರಕ್ಷಿಸಬೇಕಾದ ಸರ್ಕಾರ ಅದೇ ಮರಗಳ ಮಾರಣ ಹೋಮ ನಡೆಸಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ವರ್ಷಗಳ ಹಳೆಯ ಮರಗಳಿಗೆ ಕೊಡಲಿಯೇಟು. ಆಹಾರ ಸೌಧದ ನೆಪದಲ್ಲಿ ಮರಗಳ ಮಾರಣ ಹೋಮ. ದೇಶದ ಯಾವ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇಲ್ಲದ ಹಸಿರ ಹೊದಿಕೆ ಈಗಲೂ ಬೆಂಗಳೂರಲ್ಲಿದೆ. ಇದೇ ಕಾರಣಕ್ಕೆ ಬೆಂಗಳೂರು ಗಾರ್ಡನ್ ಸಿಟಿ ಅಂತಲೇ ಹೆಸರುವಾಸಿ. ಆದರೆ ದಿನದಿಂದ ದಿನಕ್ಕೆ ಬೆಂಗಳೂರಿನ ಈ ಅರಣ್ಯ ಸಂಪತ್ತಿಗೆ ಕುತ್ತು ಬೀಳುತ್ತಲೇ ಇದೆ. ಅಭಿವೃದ್ಧಿ ಹೆಸರಲ್ಲಿ ಈಗಾಗಲೇ ಸಾಕಷ್ಟು ಮರಗಳನ್ನ ಕಳೆದುಕೊಂಡಿರೋ ಬೆಂಗಳೂರು ಇನ್ನ ಉಳಿದಿರುವುದನ್ನಾದ್ರೂ ಉಳಿಸಬೇಕಿದೆ. ಆದರೆ ಸರ್ಕಾರವೇ ಸರ್ಕಾರಿ ಕಟ್ಟಡ ನಿರ್ಮಿಸುವ ನೆಪದಲ್ಲಿ ಮರಗಳ ಮಾರಣ ಹೋಮ ನಡೆಸಿದೆ. ಕಮಿಷನರ್ ಆಫೀಸ್, ಪೊಲೀಸ್ ಕಮಿಷನರ್ ಆಫೀಸ್ ಪಕ್ಕದ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು, ಒಂದ್ ಕಡೆ ಹೊಸ ಕಟ್ಟಡ ಕಟ್ಟುತ್ತಿದ್ದಾರೆ. ಆ ಒಂದು ಹೆಸರಿನಲ್ಲಿ ಸುಮಾರು ಮರಗಳನ್ನ ಮಾರಣ ಹೋಮ ಮಾಡಿದ್ದಾರೆ, ಕೊಡಿಲೇಟಿ ಹಾಕಿದ್ದಾರೆ, ಎಲ್ಲವೂ ಕಟ್ ಮಾಡಿದ್ದಾರೆ. ನೋಡಿ, ಸುಮಾರು ಮರಗಳು, ಬೃಹತ್ತಾಕಾರದ ಮರಗಳನ್ನ ಕಟ್ ಮಾಡಿ ಹಾಕಿದ್ದಾರೆ. ಹೀಗಾಗಿ ಇಲ್ಲೊಂದ್ ಕಡೆ ಪರಿಸರವಾದಿಗಳು, ಸಿಟಿ ಜನರು ಆಕ್ರೋಶ ಹೊರಹಾಕ್ತಿದೆ. ನಗರದ ಅಲಿ ಆಸ್ಕರ್ ರಸ್ತೆಯಲ್ಲಿರೋ ಅರಣ್ಯ ಇಲಾಖೆ ಜಾಗವನ್ನ ಪಡೆದು ಆಹಾರ ಇಲಾಖೆ ನೂತನ ಆಹಾರ ಸೌಧ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಹೊರಟಿದೆ. ಈ ಹಿನ್ನೆಲೆ ಈ ಜಾಗದಲ್ಲಿದ್ದ 10 ಮರಗಳನ್ನ ನೆಲಸಮ ಮಾಡಿದೆ. ಇದಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಿದ್ದು ನೋಡುತ್ತಾ 20ಕ್ಕೂ ಹೆಚ್ಚು ಬೃಹತ್ ಮರಗಳ ಕಟಾವು ನಡೆದಿದೆ. ಇದಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಎಂತೆಂತ ಅದ್ಭುತವಾದ ಮರಗಳು ಅಂದ್ರೆ ಎಷ್ಟೋ ಮಿನಿಮಮ್ 50 ವರ್ಷದ ಮೇಲಿನ ಮರಗಳೆಲ್ಲ ಇದಾವೆ ಅಲ್ಲಿ. ಅವನ್ನೆಲ್ಲ ಏನೂ ಇದು ಮಾಡ್ಲಿಲ್ಲ ಕಡಿಯುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಅಲ್ವಾ, ಬೇಲೆದ್ದು ಹೊಲ ಮೇದಂಗ ಆಯ್ತಲ್ವಾ. ಇಂತ ಒಂದು ಅಸಹ್ಯಕರವಾದ ಕೆಲಸನ ನಮ್ಮ ಸರ್ಕಾರ ಮಾಡ್ತಿದೆ. ದಯವಿಟ್ಟು ನಮ್ಮ ಸರ್ಕಾರ ಎಲ್ಲಾ ಇವರಿಗೊಂದು ಮನವಿ, ಇವರಿಗೆ ಅದನ್ನೆಲ್ಲ ಉಳಿಸ್ಕೊಂಡು ಕಟ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಳಿಸ್ಕೊಂಡು ಕಟ್ಬೋದು, ಇಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು. ಒಟ್ನಲ್ಲಿ ಸದ್ಯ ಮರಗಳ ತೆರವು ಕಾರ್ಯ ಬಹುತೇಕ ಮುಗಿದಿದೆ. ಮರದ ತುಂಡುಗಳನ್ನ ರಸ್ತೆ ಬದಿಯಲ್ಲಿ ಜೋಡಿಸಿ ಇಡಲಾಗಿದೆ. ಇಷ್ಟು ದಿನಗಳ ಕಾಲ ಸ್ಥಳೀಯರಿಗೆ ತಣ್ಣಗೆ ಗಾಳಿ ನೆರಳು ನೀಡಿದ್ದ ಮರಗಳು ಇಂದು ಕಣ್ಮರೆಯಾಗಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.